ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮುಂದಿನಿಂದ ಯುದ್ಧ ಮಾಡೋರನ್ನ ನಂಬಬಹುದು, ಆದ್ರೆ ಸೈಲೆಂಟ್ ಆಗಿ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ, ಅವರು ತುಂಬಾನೇ ಡೇಂಜರ್. ಅದರಲ್ಲಿ ಚೀನಾ ಕೂಡ ಒಂದು. ಚೀನಾ ಈಗ ಭಾರತದ ಬೆನ್ನಿನ ಹಿಂದೆ ವಾರ್ ಮಾಡ್ತಾ ಇದೆ, ಅಥವಾ ಮಾಡುವ ಪ್ರಯತ್ನದಲ್ಲಿದೆ ಅಂತ ಅನ್ಸ್ತಾ ಇದೆ. ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದ ತುಂಬಾ ಇಂಪಾರ್ಟೆಂಟ್ ಗೂಡ್ಸ್ ಗಳನ್ನ ಬ್ಲಾಕ್ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಭಾರತಕ್ಕೆ ಆ ಪ್ರಾಡಕ್ಟ್ಸ್ ಗಳು ಸಿಗದ ಹಾಗೆ ತಡಿತಾ ಇದೆ. ರೀಸೆಂಟ್ ಆಗಿ ಬಂದಿರುವ ಮಾಹಿತಿ ಏನಂದ್ರೆ, ಇದು ಭಾರತದ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿದ್ದಾಗಿದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಅಂದ್ರೆ ರಾಸಾಯನಿಕ ಗೊಬ್ಬರ, ಇದರ ಇಂಪೋರ್ಟ್ಗೆ ನಿರ್ಬಂಧ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಯಾವುದನ್ನ ಕೂಡ ಎದುರಿನಿಂದ ಹೇಳೋದಿಲ್ಲ, ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕಿಯೇ ಅದಕ್ಕೆ ಅಭ್ಯಾಸ. ಈಗ್ಲೂ ಇಡೀ ವಿಶ್ವಕ್ಕೆ ಹೇಳೋದಿಲ್ಲ, ನಾವು ಭಾರತಕ್ಕೆ ಗೂಡ್ಸ್ ಸಪ್ಲೈ ಮಾಡೋದಿಲ್ಲ ಅಂತ. ಯಾರಿಗೂ ಹೇಳದೆ ಅದನ್ನ ಮಾಡ್ತಾ ಇದೆ. ಭಾರತದಲ್ಲಿ ಈ ಸ್ಪೆಷಲ್ ಫರ್ಟಿಲೈಸರ್ಸ್ ಗಳನ್ನ ಸಾಕಷ್ಟು ರೈತರು ತಮ್ಮ ಬೆಳೆಗಳಿಗೆ ಬಳಸ್ತಾ ಇದ್ದಾರೆ. ಇದರಿಂದ ಖಂಡಿತ ದೊಡ್ಡ ಹೊಡೆತ ಅಂತೂ ಆಗುತ್ತೆ. ರೀಸೆಂಟ್ ಆಗಿ ರೇರ್ ಅರ್ತ್ ಟನಲ್ ಬೋರಿಂಗ್ ಮಿಷಿನ್, ಇದನ್ನ ಬುಲೆಟ್ ಟ್ರೈನ್ ಟ್ರ್ಯಾಕ್ ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸ್ತಾರೆ. ಇದನ್ನ ಕೂಡ ಚೀನಾ ಕಳ್ಸೋದಕ್ಕೆ ಡಿಲೇ ಮಾಡಿದೆ. ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಚೀನಾ ಏನೋ ಸ್ಟ್ರಾಟಜಿ ಮಾಡಿ ಭಾರತದ ವಿರುದ್ಧ ಕುತಂತ್ರ ಮಾಡ್ತಾ ಇದೆ ಅಂತ ಅನ್ಸ್ತಾ ಇದೆ. ಚೀನಾ ಎಲ್ಲೂ ಕೂಡ ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಆದ್ರೆ ಇಲ್ಲಿ ಚೈನಾ ಕಸ್ಟಮ್ಸ್ ಮತ್ತು ಕ್ವಾರಂಟೈನ್ ಅಧಿಕಾರಿಗಳು ಈ ಗೂಡ್ಸ್ ಅನ್ನ ಭಾರತಕ್ಕೆ ಕಳಿಸದೆ ಅಲ್ಲೇ ಬ್ಲಾಕ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ಚೀನಾ ಸರ್ಕಾರದ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಇವತ್ತು ನಿನ್ನೆಯಿಂದ ನಡೀತಾ ಇಲ್ಲ, ಏಪ್ರಿಲ್ ಮೇಯಿಂದ ಈ ಆಟ ಶುರುವಾಗಿದೆ. ಈಗ ಭಾರತದಲ್ಲಿ ಮುಂಗಾರು ಬೆಳೆಗಳ ಸೀಸನ್ ಶುರುವಾಗಿದೆ. ಮಾನ್ಸೂನ್ಗಿಂತ ಮುಂಚೆ ಬೆಳೆಗಳ ಬಿತ್ತನೆ ಆಗುತ್ತೆ. ಆವಾಗ ಫರ್ಟಿಲೈಸರ್ಸ್ ಗಳ ಬಳಕೆ ತುಂಬಾನೇ ಜಾಸ್ತಿ ಆಗುತ್ತೆ. ಇದರಿಂದಲೇ ಚೀನಾ ಈ ಟೈಮ್ನಲ್ಲಿ ಅದನ್ನ ಬ್ಲಾಕ್ ಮಾಡಿ ಭಾರತಕ್ಕೆ ತೊಂದರೆ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಾದ್ರೆ ಯಾವ ಯಾವ ಪ್ರಾಡಕ್ಟ್ಸ್ ಗಳನ್ನ ಭಾರತಕ್ಕೆ ಕಳಿಸಿದಂತೆ ತಡೆದಿದ್ದಾರೆ ಅಂತ ನೋಡೋದಾದ್ರೆ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ WSF, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಕ್ಸೆಟ್ರಾ, ಜಿಂಕ್ ಅಂಡ್ ಬೋರಾನ್, ನ್ಯಾನೋ ಫರ್ಟಿಲೈಸರ್ಸ್, ನ್ಯಾನೋ ಯೂರಿಯಾ, ನ್ಯಾನೋ DAP, ಬಯೋಸಿಮೆಂಟೆಡ್, ಬಯೋಸ್ಟಿಮ್ಯುಲೈಟ್ ಅಂಡ್ ಕಂಟ್ರೋಲರ್ಸ್ ಅಂಡ್ ಸ್ಲೋ ರಿಲೀಸ್ ಫರ್ಟಿಲೈಸರ್ಸ್. ಈಗ ಪ್ರಶ್ನೆ ಏನಂದ್ರೆ, ಇದು ಅಷ್ಟೊಂದು ದೊಡ್ಡ ವಿಷಯನಾ? ಇದನ್ನ ಚೀನಾದಿಂದ ಖರೀದಿ ಮಾಡ್ಲೇಬೇಕಾ? ಬೇರೆ ದೇಶಗಳಿಂದ ಖರೀದಿ ಮಾಡಕ್ಕಾಗಲ್ವಾ? ಇಷ್ಟುವರೆಗೂ ಭಾರತ ಎಷ್ಟೆಲ್ಲ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಗಳನ್ನ ಖರೀದಿ ಮಾಡಿದ್ದೇವೋ ಅದೆಲ್ಲವನ್ನ ಕೂಡ ಚೀನಾದಿಂದನೇ ಖರೀದಿ ಮಾಡಿದ್ದೀವಿ. ಇದು ನಮ್ಮ ತಪ್ಪು ಕೂಡ ಹೌದು, ಯಾಕಂದ್ರೆ ನಾವು ಹಿಂದಿನಲ್ಲೂ ಕೂಡ ಚೀನಾಗೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದೀವಿ ಅಂತ ತೋರಿಸಿಕೊಟ್ಟಿದ್ದೇವೆ. ಆನ್ಯುವಲ್ ಇಂಪೋರ್ಟ್ಸ್ ನೋಡೋದಾದ್ರೆ 1 ಲಕ್ಷದಿಂದ 1.66 ಲಕ್ಷ ಟನ್ ಅಷ್ಟಿದೆ. 70% ಇಂದ 75% ಜೂನ್ ಇಂದ ಡಿಸೆಂಬರ್ ಮಧ್ಯದಲ್ಲೇ ಬರಲಿದೆ. ಚೀನಾವನ್ನೇ ನಾವು ಯಾಕೆ ಡಿಪೆಂಡ್ ಆಗಿದ್ದೀವಿ ಅಂದ್ರೆ, ನಮ್ಗೆ ಅಲ್ಲಿಂದಲೇ ಕಡಿಮೆ ಬೆಲೆಗೆ ಇದು ಸಿಗೋದು, ಜೊತೆಗೆ ಇಲ್ಲಿ ತುಂಬಾ ವೆರೈಟೀಸ್ ಗಳು ಸಿಗ್ತದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬಲ್ಕ್ ಆರ್ಡರ್ ಡೆಲಿವರಿ ತುಂಬಾ ಬೇಗ ಭಾರತಕ್ಕೆ ಸಿಗುತ್ತೆ. ಈ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಗಳನ್ನ ಹೈ ವ್ಯಾಲ್ಯೂ ಬೆಳೆಗಳಲ್ಲಿ ಬಳಸ್ತಾರೆ. ಎಕ್ಸಾಂಪಲ್ ಹಣ್ಣುಗಳು, ದಾಳಿಂಬೆ, ಬಾಳೆ, ದ್ರಾಕ್ಷಿ, ಕಿತ್ತಳೆ. ಇದಲ್ಲದೆ ತರಕಾರಿ ಬೆಳೆಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ. ಟೊಮ್ಯಾಟೊ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಗಳಲ್ಲಿ. ಪ್ಲಾಂಟೇಶನ್ ಕ್ರಾಪ್ ಏನಿದೆ, ಟೀ ಮತ್ತು ಕಾಫಿ ಬೆಳೆಗೂ ಕೂಡ ಇದನ್ನೇ ಬಳಸ್ತಾರೆ. ಈ ಫರ್ಟಿಲೈಸರ್ಸ್ ಗಳಿಂದ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ. ಈ ತರದ ಬೆಳೆಗಳಲ್ಲಿ ಬಳಸುವ ಫರ್ಟಿಲೈಸರ್ಸ್ ಗಳನ್ನ ಈಗ ಚೀನಾ ಕಳಿಸದೆ ನಕ್ರ ಮಾಡ್ತಾ ಇದೆ. ಈಗ ಇದು ಸಿಕ್ಕಿಲ್ಲ ಅಂದ್ರೆ ಬೆಳೆಯ ಇಳುವರಿ ಕಡಿಮೆ ಆಗುತ್ತೆ, ರೈತನಿಗೆ ನಷ್ಟ ಆಗುತ್ತೆ. ಚೀನಾ ಇದನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಆಗ ಅನಿವಾರ್ಯವಾಗಿ ಬೇರೆ ದೇಶಗಳಿಂದ ತರಿಸಬೇಕಾಗುತ್ತೆ. ಆಗ ಫರ್ಟಿಲೈಸರ್ಸ್ ಗಳ ಬೆಲೆ ಜಾಸ್ತಿ ಆಗುತ್ತೆ, ಆಗ್ಲೂ ರೈತರಿಗೆ ಹೊಡೆತ ಆಗುತ್ತೆ. ಈ ರೀತಿ ಚೀನಾ ಮುಂಚೆ ಕೂಡ ತುಂಬಾ ಪ್ರಯತ್ನವನ್ನ ಪಟ್ಟಿದೆ ಬೇರೆ ಬೇರೆ ವಿಷಯದಲ್ಲಿ. ಭಾರತ ಕೂಡ ಇಲ್ಲಿ ಸುಮ್ನೆ ಆಗಿಲ್ಲ. ನಾವು ಕೂಡ ಆತ್ಮನಿರ್ಭರ ಭಾರತ ಶುರು ಮಾಡಿದ್ದೇವೆ. ಆದಷ್ಟು ಬೇಗ ಸ್ಪೆಷಲ್ ಫರ್ಟಿಲೈಸರ್ ವಿಷಯದಲ್ಲೂ ಕೂಡ ಮಾಡ್ಬೇಕಾಗತ್ತೆ.
ಜೊತೆಗೆ ಚೀನಾಗೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬೇಕು. ಹೀಗೆ ಹಿಂದಿನಿಂದ ಚೀನಾ ಭಾರತದ ವಿರುದ್ಧ ಕುತಂತ್ರ ನಡೆಸ್ತಾನೆ ಇದೆ. ನೋಡೋಣ ಮುಂದೆ ಯಾವ ರೀತಿ ಮೋದಿಜಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.